ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆ ಷಡ್ಯಂತ್ರದ ಹಿಂದೆ ಇರೋರನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸೋದಕ್ಕೆ SIT ಈಗ ಪಣ ತೊಟ್ಟಿದೆ. ಇದೀಗ ಈ ಯೂಟ್ಯೂಬರ್ಸ್ಗಳಿಗೆ ಅಸಲಿ ಗ್ರಿಲ್ ಕೂಡ ಶುರು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ, ನೋಡ್ಕೊಂಡ್ ಬನ್ನಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ ತನಿಖೆ ಚುರುಕು. ಎಂದಾದರೂ ವಿಚಾರಣೆಗೆ ಬರ್ತಾರಾ ಯೂಟ್ಯೂಬರ್ಸ್? 6 ಜನರ ಪೈಕಿ ಓರ್ವನಿಗೆ ಗ್ರಿಲ್, 5 ವಿಚಾರಣೆಗೆ ಗೈರು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯನ್ನು ವಿಶೇಷ ತನಿಖಾ ತಂಡ ಮತ್ತಷ್ಟು ಚುರುಕುಗೊಳಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ತಯಾರಿಸಿದ ಹಲವಾರು ಯೂಟ್ಯೂಬರ್ಗಳಿಗೆ SIT ಅಧಿಕಾರಿಗಳು ಮತ್ತೊಮ್ಮೆ ನೋಟಿಸ್ ಜಾರಿಗೊಳಿಸಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಈ ಬೆಳವಣಿಗೆಯಿಂದ ಯೂಟ್ಯೂಬರ್ಗಳ ಸಂಕಷ್ಟ ಮುಗಿಯುವ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಿಲ್ಲ. ಆದರೆ ನಿನ್ನೆ ಹಾಸನ ಮೂಲದ ಓರ್ವ ಯೂಟ್ಯೂಬರ್ ಮಾತ್ರ ವಿಚಾರಣೆಗೆ ಬಂದಿದ್ದು ಇನ್ನುಳಿದ 5 ಗೈರಾಗಿದ್ದರು. ವಿವಾದಿತ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಸೇರಿದಂತೆ 6 ಯೂಟ್ಯೂಬರ್ಗಳಿಗೆ ನೋಟಿಸ್ ಹೋಗಿತ್ತು. ನಿನ್ನೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇತ್ತು. SIT ಅಧಿಕಾರಿಗಳು ಈ ವಿಚಾರಣೆಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಬಾರಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಎಂಬುದರ ಕುರಿತು ಅಧಿಕಾರಿಗಳು ಪೂರ್ವ ಸಿದ್ಧತೆಯನ್ನು ನಡೆಸಿದರು. ಆದರೆ ಹಾಸನ ಮೂಲದ ಯೂಟ್ಯೂಬರ್ ಹೊರತುಪಡಿಸಿ ಇನ್ನುಳಿದ 5 ಗೈರಾಗಿದ್ದರು. ಇಂದು ವಿಚಾರಣೆಗೆ ಹಾಜರಾಗ್ತಾರೆ ಎಂಬ ಪ್ರಶ್ನೆ ಮೂಡಿದೆ. ಯೂಟ್ಯೂಬರ್ಸ್ಗೆ ಶಾಕ್. SITಯಿಂದ ಬುರುಡೆ ಷಡ್ಯಂತ್ರ ತನಿಖೆ ಮತ್ತಷ್ಟು ಚುರುಕು. ಚಿನ್ನಯ್ಯನ ವಿಡಿಯೋ ಮಾಡಿದ್ದವರಿಗೆ SIT ಬುಲಾವ್. ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ನೋಟಿಸ್. ಸಂಚಾರಿ ಸ್ಟುಡಿಯೋದ ಸಂತೋಷ್ ವಿಚಾರಣೆ ಹಾಜರು. ಸಮೀರ್, ಡಿಟಾಕ್ಸ್, ದಿನೇಶ್ಗೆ ವಿಚಾರಣೆಗೆ ಬರಲು ಸೂಚನೆ. ಕೂಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ಗೆ SIT ಸೂಚನೆ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ಗೂ ಬುಲಾವ್. ಸಂತೋಷರ ಹೊರತುಪಡಿಸಿ 5 ವಿಚಾರಣೆಗೆ ಗೈರು. ಸಮೀರ್ಗೆ ಸಂಕಷ್ಟ ತರುತ್ತಾನ ಬುರುಡೆ ಚಿನ್ನಯ್ಯ. ಈ ಹಿಂದಿನ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಚಿನ್ನಯ್ಯ ನೀಡಿದ ಹೇಳಿಕೆಗಳನ್ನು ಆಧರಿಸಿ SIT ತನ್ನ ತನಿಖೆಯನ್ನು ಮುಂದುವರೆಸಿದೆ. ಚಿನ್ನಯ್ಯ ನೀಡಿದ ಹೇಳಿಕೆಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಯೂಟ್ಯೂಬರ್ಗಳ ಮೂಲಕ ಮರುಪರಿಶೀಲನೆ ನಡೆಸುವುದು ಮತ್ತು ಪ್ರಶ್ನೆಗಳನ್ನು ಕೇಳುವ ಉದ್ದೇಶದಿಂದ ಅವರನ್ನು ಕರೆಸಿಕೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಸಂಕಷ್ಟ ಶುರುವಾಗಿದೆ. ಯೂಟ್ಯೂಬರ್ಗಳು ತಪ್ಪು ಮಾಡಿದ್ದು ಸಾಬೀತಾದರೆ ಸಂಕಷ್ಟ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆ ಷಡ್ಯಂತ್ರದ ಹಿಂದೆ ಇರೋರನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸೋದಕ್ಕೆ SIT ಈಗ ಪಣ ತೊಟ್ಟಿದೆ. ಇದೀಗ ಈ ಯೂಟ್ಯೂಬರ್ಸ್ಗಳಿಗೆ ಅಸಲಿ ಗ್ರಿಲ್ ಕೂಡ ಶುರು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ, ನೋಡ್ಕೊಂಡ್ ಬನ್ನಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ ತನಿಖೆ ಚುರುಕು. ಎಂದಾದರೂ ವಿಚಾರಣೆಗೆ ಬರ್ತಾರಾ ಯೂಟ್ಯೂಬರ್ಸ್? 6 ಜನರ ಪೈಕಿ ಓರ್ವನಿಗೆ ಗ್ರಿಲ್, 5 ವಿಚಾರಣೆಗೆ ಗೈರು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯನ್ನು ವಿಶೇಷ ತನಿಖಾ ತಂಡ ಮತ್ತಷ್ಟು ಚುರುಕುಗೊಳಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ತಯಾರಿಸಿದ ಹಲವಾರು ಯೂಟ್ಯೂಬರ್ಗಳಿಗೆ SIT ಅಧಿಕಾರಿಗಳು ಮತ್ತೊಮ್ಮೆ ನೋಟಿಸ್ ಜಾರಿಗೊಳಿಸಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಈ ಬೆಳವಣಿಗೆಯಿಂದ ಯೂಟ್ಯೂಬರ್ಗಳ ಸಂಕಷ್ಟ ಮುಗಿಯುವ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಿಲ್ಲ. ಆದರೆ ನಿನ್ನೆ ಹಾಸನ ಮೂಲದ ಓರ್ವ ಯೂಟ್ಯೂಬರ್ ಮಾತ್ರ ವಿಚಾರಣೆಗೆ ಬಂದಿದ್ದು ಇನ್ನುಳಿದ 5 ಗೈರಾಗಿದ್ದರು. ವಿವಾದಿತ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಸೇರಿದಂತೆ 6 ಯೂಟ್ಯೂಬರ್ಗಳಿಗೆ ನೋಟಿಸ್ ಹೋಗಿತ್ತು. ನಿನ್ನೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇತ್ತು. SIT ಅಧಿಕಾರಿಗಳು ಈ ವಿಚಾರಣೆಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಬಾರಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಎಂಬುದರ ಕುರಿತು ಅಧಿಕಾರಿಗಳು ಪೂರ್ವ ಸಿದ್ಧತೆಯನ್ನು ನಡೆಸಿದರು. ಆದರೆ ಹಾಸನ ಮೂಲದ ಯೂಟ್ಯೂಬರ್ ಹೊರತುಪಡಿಸಿ ಇನ್ನುಳಿದ 5 ಗೈರಾಗಿದ್ದರು. ಇಂದು ವಿಚಾರಣೆಗೆ ಹಾಜರಾಗ್ತಾರೆ ಎಂಬ ಪ್ರಶ್ನೆ ಮೂಡಿದೆ. ಯೂಟ್ಯೂಬರ್ಸ್ಗೆ ಶಾಕ್. SITಯಿಂದ ಬುರುಡೆ ಷಡ್ಯಂತ್ರ ತನಿಖೆ ಮತ್ತಷ್ಟು ಚುರುಕು. ಚಿನ್ನಯ್ಯನ ವಿಡಿಯೋ ಮಾಡಿದ್ದವರಿಗೆ SIT ಬುಲಾವ್. ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ನೋಟಿಸ್. ಸಂಚಾರಿ ಸ್ಟುಡಿಯೋದ ಸಂತೋಷ್ ವಿಚಾರಣೆ ಹಾಜರು. ಸಮೀರ್, ಡಿಟಾಕ್ಸ್, ದಿನೇಶ್ಗೆ ವಿಚಾರಣೆಗೆ ಬರಲು ಸೂಚನೆ. ಕೂಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ಗೆ SIT ಸೂಚನೆ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ಗೂ ಬುಲಾವ್. ಸಂತೋಷರ ಹೊರತುಪಡಿಸಿ 5 ವಿಚಾರಣೆಗೆ ಗೈರು.
ಸಮೀರ್ಗೆ ಸಂಕಷ್ಟ ತರುತ್ತಾನ ಬುರುಡೆ ಚಿನ್ನಯ್ಯ. ಈ ಹಿಂದಿನ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಚಿನ್ನಯ್ಯ ನೀಡಿದ ಹೇಳಿಕೆಗಳನ್ನು ಆಧರಿಸಿ ಎಸ್ಐಟಿ ತನ್ನ ತನಿಖೆಯನ್ನು ಮುಂದುವರೆಸಿದೆ. ಚಿನ್ನಯ್ಯ ನೀಡಿದ ಹೇಳಿಕೆಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಯೂಟ್ಯೂಬರ್ಗಳ ಮೂಲಕ ಮರುಪರಿಶೀಲನೆ ನಡೆಸುವುದು ಮತ್ತು ಪ್ರಶ್ನೆಗಳನ್ನು ಕೇಳುವ ಉದ್ದೇಶದಿಂದ ಅವರನ್ನು ಕರೆಸಿಕೊಳ್ಳಲಾಗುವುದು ಅಂತ ಹೇಳಲಾಗ್ತಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಸಂಕಷ್ಟ ಶುರುವಾಗಿದೆ. ಯೂಟ್ಯೂಬರ್ಗಳು ತಪ್ಪು ಮಾಡಿದ್ದು ಸಾಬೀತಾದರೆ ಸಂಕಷ್ಟ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆ ಷಡ್ಯಂತ್ರದ ಹಿಂದೆ ಇರೋರನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸೋದಕ್ಕೆ ಎಸ್ಐಟಿ ಈಗ ಪಣ ತೊಟ್ಟಿದೆ. ಇದೀಗ ಈ ಯೂಟ್ಯೂಬರ್ಸ್ಗಳಿಗೆ ಅಸಲಿ ಗ್ರಿಲ್ ಕೂಡ ಶುರು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ ತನಿಖೆ ಚುರುಕು. ಎಂದಾದರೂ ವಿಚಾರಣೆಗೆ ಬರ್ತಾರಾ ಯೂಟ್ಯೂಬರ್ಸ್? 6 ಜನರ ಪೈಕಿ ಓರ್ವನಿಗೆ ಗ್ರಿಲ್, 5 ವಿಚಾರಣೆಗೆ ಗೈರು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯನ್ನು ವಿಶೇಷ ತನಿಖಾ ತಂಡ ಮತ್ತಷ್ಟು ಚುರುಕುಗೊಳಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ತಯಾರಿಸಿದ ಹಲವಾರು ಯೂಟ್ಯೂಬರ್ಗಳಿಗೆ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ನೋಟಿಸ್ ಜಾರಿಗೊಳಿಸಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಈ ಬೆಳವಣಿಗೆಯಿಂದ ಯೂಟ್ಯೂಬರ್ಗಳ ಸಂಕಷ್ಟ ಮುಗಿಯುವ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಿಲ್ಲ. ಆದರೆ ನಿನ್ನೆ ಹಾಸನ ಮೂಲದ ಓರ್ವ ಯೂಟ್ಯೂಬರ್ ಮಾತ್ರ ವಿಚಾರಣೆಗೆ ಬಂದಿದ್ದು ಇನ್ನುಳಿದ 5 ಗೈರಾಗಿದ್ದರು. ವಿವಾದಿತ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಸೇರಿದಂತೆ 6 ಯೂಟ್ಯೂಬರ್ಗಳಿಗೆ ನೋಟಿಸ್ ಹೋಗಿತ್ತು. ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇತ್ತು. ಎಸ್ಐಟಿ ಅಧಿಕಾರಿಗಳು ಈ ವಿಚಾರಣೆಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಬಾರಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಎಂಬುದರ ಕುರಿತು ಅಧಿಕಾರಿಗಳು ಪೂರ್ವ ಸಿದ್ಧತೆಯನ್ನು ನಡೆಸಿದರು. ಆದರೆ ಹಾಸನ ಮೂಲದ ಯೂಟ್ಯೂಬರ್ ಹೊರತುಪಡಿಸಿ ಇನ್ನುಳಿದ 5 ಗೈರಾಗಿದ್ದರು. ಇಂದು ವಿಚಾರಣೆಗೆ ಹಾಜರಾಗ್ತಾರೆ ಎಂಬ ಪ್ರಶ್ನೆ ಮೂಡಿದೆ. ಯೂಟ್ಯೂಬರ್ಸ್ಗೆ ಶಾಕ್. ಎಸ್ಐಟಿಯಿಂದ ಬುರುಡೆ ಷಡ್ಯಂತ್ರ ತನಿಖೆ ಮತ್ತಷ್ಟು ಚುರುಕು. ಚಿನ್ನಯ್ಯನ ವಿಡಿಯೋ ಮಾಡಿದ್ದವರಿಗೆ ಎಸ್ಐಟಿ ಬುಲಾವ್. ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ನೋಟಿಸ್. ಸಂಚಾರಿ ಸ್ಟುಡಿಯೋದ ಸಂತೋಷ್ ವಿಚಾರಣೆ ಹಾಜರು. ಸಮೀರ್, ಡಿಟಾಕ್ಸ್, ದಿನೇಶ್ಗೆ ವಿಚಾರಣೆಗೆ ಬರಲು ಸೂಚನೆ. ಕೂಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ಗೆ ಎಸ್ಐಟಿ ಸೂಚನೆ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ಗೂ ಬುಲಾವ್. ಸಂತೋಷರ ಹೊರತುಪಡಿಸಿ 5 ವಿಚಾರಣೆಗೆ ಗೈರು. ಸಮೀರ್ಗೆ ಸಂಕಷ್ಟ ತರುತ್ತಾನ ಬುರುಡೆ ಚಿನ್ನಯ್ಯ. ಈ ಹಿಂದಿನ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಚಿನ್ನಯ್ಯ ನೀಡಿದ ಹೇಳಿಕೆಗಳನ್ನು ಆಧರಿಸಿ ಎಸ್ಐಟಿ ತನ್ನ ತನಿಖೆಯನ್ನು ಮುಂದುವರೆಸಿದೆ. ಚಿನ್ನಯ್ಯ ನೀಡಿದ ಹೇಳಿಕೆಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಯೂಟ್ಯೂಬರ್ಗಳ ಮೂಲಕ ಮರುಪರಿಶೀಲನೆ ನಡೆಸುವುದು ಮತ್ತು ಪ್ರಶ್ನೆಗಳನ್ನು ಕೇಳುವ ಉದ್ದೇಶದಿಂದ ಅವರನ್ನು ಕರೆಸಿಕೊಳ್ಳಲಾಗುವುದು ಅಂತ ಹೇಳಲಾಗ್ತಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಸಂಕಷ್ಟ ಶುರುವಾಗಿದೆ. ಯೂಟ್ಯೂಬರ್ಗಳು ತಪ್ಪು ಮಾಡಿದ್ದು ಸಾಬೀತಾದರೆ ಸಂಕಷ್ಟ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.